हाय स्टूडेंट, कैसे हैं आप। फिर हम इस पहले कक्षा में भारा कड़ी के बारे में स्टार्ट किए थे। इस थोड़े ही अक्षरों को हम देखे हुए हैं। आज के दिन उस आगे बढ़े अक्षरों को देखेंगे। ನೋಡಿ ಇಲ್ಲಿ ನಾವು ಕೊನೆಯ ಕ್ಲಾಸ್ನಲ್ಲಿ ಭಾರ ಕಡಿಯನ್ನು ಕ ಬಳಿಯನ್ನು ಸ್ಟಾರ್ಟ್ ಮಾಡಿದ್ದೆವು. ಅದರಲ್ಲಿ ನಿಮಗೆ ಕೆಲವೊಂದು ಅಕ್ಷರಗಳು ಮುಕ್ತಾಯವಾಗಿವೆ. ಮುಂದಿನ ಅಕ್ಷರಗಳನ್ನು ನಾವು ನೋಡೋಣ. ಮತ್ತು ಕನ್ನಡ ಕ ಬಳಿ ಮತ್ತು ಹಿಂದಿಯ ಕ ಬಳಿಯಲ್ಲಿ ವ್ಯತ್ಯಾಸವೂ ಕೂಡ ಇದೆ ಅಂತ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಅಲ್ಲಿ ಕೆ ಅಂತ ಕನ್ನಡದಲ್ಲಿ 2 ಅಕ್ಷರ ಇರುತ್ತೆ. ಇಲ್ಲಿ ಹಿಂದಿಯಲ್ಲಿ ಕೆ ಅಂತ ಒಂದೇ ಅಕ್ಷರ ಇರುತ್ತೆ. ಕನ್ನಡದಲ್ಲಿ ಖೋ ಅಂತ 2 ಅಕ್ಷರ ಇರುತ್ತೆ. ಹಿಂದಿಯಲ್ಲಿ ಖೋ ಅಂತ ಒಂದೇ ಅಕ್ಷರ ಇರುತ್ತೆ. ಇಲ್ಲಿ ನಮ್ಮ ಹಿಂದಿ ಕವಳಿಯಲ್ಲಿ 12 ಅಕ್ಷರಗಳನ್ನು ಕೂಡಿರುತ್ತದೆ. ಅದಕ್ಕಾಗಿ ಭಾರ ಮೀನ್ಸ್ 12 ಅಕ್ಷರ ಕೂಡುವಂಥ ಅಕ್ಷರ ನಾವು ಭಾರ ಕಡಿ ಅಂತ ಕರಿತೇವೆ. देखिए आज के दिन नेक्स्ट अक्षरों को देखेंगे. आइए, वेलकम टू ऑनलाइन क्लास. देखिए ये भारा कड़ी. इस अक्षरों को हम आज के दिन देखेंगे. यहाँ है छोटा ज तक हमने देखे हुए. आज के दिन इस 4 अक्षरों को देखेंगे. यहाँ पर पहला आपको दिखाए हुए हैं मात्रा को किसी तरह यूज़ करना है. यहाँ पर देखिए झ, झा, झी, झी, झू, झू, झे, झै, झो, झौ, झम, जाहा. जैसे ठ, ठा, ठी, ठी, ठू, ठू, ठे, ठै, ठो, ठौ, ठम, टाहा. जैसे बड़ा ठ, ठ, ठा, ठी, ठी, ठू, ठू, ठे, ठै, ठो, ठौ, ठम, टाहा. नेक्स्ट ढ, ढा, ढी, ढी, ढू, ढू, ढे, ढै, ढो, ढौ, ढम, डाहा. इसी तरह इस अक्षरों को पढ़ना है. आपको इस मात्रा देखिए, किसी तरह आपको पहला अ से आ तक आपको दिखाकर मात्रा भी आपको दिखाए हुए हैं. उसकी मात्रा यहाँ पर यूज़ करना है. झा को एक आ की मात्रा आता है, जी को ई की मात्रा, बड़ा जी की बड़ा ई की मात्रा, जो को ऊ की मात्रा, बड़ा ओ जू को बड़ा ऊ की मात्रा, जे को ए की मात्रा, झई को आई की मात्रा, जो को ओ की मात्रा, जौ को औ की मात्रा, जम को अम की मात्रा, जाहा को आहा की मात्रा. इसी तरह इस नीचे और ऊपर लगाए हुए हैं, इसको हम मात्रा कहते हैं. ನಿಮಗೆ ಇವು ಮಾತ್ರೆಗಳ ಅಭ್ಯಾಸನ ನೀವು ಸೆಕೆಂಡ್ ಕ್ಲಾಸಿಗೆ ಬಂದಾಗ ಪ್ರತಿಯೊಂದು ಮಾತ್ರಾದ ಪ್ರತಿಯೊಂದು ಲೆಸನ್ಗಳು ನಿಮಗೆ ಕಂಡು ಬರ್ತವೆ. ಆವಾಗ ನೋಡೋಣ, ನೀವು ಸ್ಪಷ್ಟವಾಗಿ ಈ ಭಾರ ಕಡಿಯನ್ನು ಸರಿಯಾದ ರೀತಿಯಲ್ಲಿ ನೀವು ನೋಡ್ಕೋಬೇಕು. ನಾವು ಮುಂದಿನ ಕ್ಲಾಸ್ನಲ್ಲಿ ಮತ್ತು ಸಹ ಮುಂದಿನ ಅಕ್ಷರಗಳನ್ನು ನೋಡೋಣ. ನೀವು ಈ ಒಂದು ಅಕ್ಷರಗಳನ್ನ ಯಾವ ರೀತಿ ಓದಬೇಕೆಂದರೆ ಕಂಠಪಾಠ ಮಾಡಬೇಕು. ನಿಮಗೆ ಓದಲು ಬಹಳ ಈಸಿ ಆಗುತ್ತೆ. ಓದಲು ಸ್ವಲ್ಪ ಕಷ್ಟ ಅಂದರೆ ನಿಮಗೆ ಇಲ್ಲಿ ಒಂದೊಂದು ಅಕ್ಷರಗಳನ್ನ ಓದಬೇಕು. ಜೆ, ಝೈ, ಝೋ, ಝೌ ಅಂತ ಓದಬೇಕು. ನೀವು ಕನ್ನಡದಲ್ಲಿ ಓದಲು ನಿಮಗೆ ತುಂಬ ಸಲ ಆಗ್ತದೆ. ಜೆ, ಜೆ, ಝೈ, ಜೋ, ಜೋ, ಝೌ ಅಂತ ನಿಮಗೆ ಓದಲು ಪ್ರಾಕ್ಟೀಸ್ ಆಗಿಬಿಟ್ಟಿರ್ತದೆ ಕನ್ನಡದಲ್ಲಿ. ಆದ ಕಾರಣ ಹಿಂದಿಯಲ್ಲಿ ಓದಬೇಕಂದ್ರೆ ಸ್ವಲ್ಪ ವ್ಯತ್ಯಾಸವನ್ನು ಕಾಣಬೇಕು. ಜೆ, ಝೈ, ಝೋ, ಝೌ ಅಂತ ಓದಬೇಕು. ಜೆ, ಜೆ, ಝೈ, ಝೋ, ಝೋ, ಝೌ ಅಂತ ಓದಿದರೆ ತಪ್ಪಾಗುತ್ತೆ. ಹಿಂದಿಯಲ್ಲಿ ಜೆ, ಜೈ, ಜೋ, ಝೌ ಅಂತ ಸ್ವಲ್ಪ ಅಕ್ಷರಗಳಲ್ಲಿ ವ್ಯತ್ಯಾಸವಿದೆ. ನೀವು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಮತ್ತು ಆ ರೀತಿ ಮಾತ್ರೆಗಳನ್ನ ಸರಿಯಾಗಿ ಮನೆಯಲ್ಲಿ ಮೋರ್ ದ್ಯಾನ್ ಪ್ರಾಕ್ಟೀಸ್ ಇನ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸರಿಯಾದ ರೀತಿಯಲ್ಲಿ ಓದ್ರಿ, ಸರಿಯಾದ ರೀತಿಯಲ್ಲಿ ಬರೀರಿ. ಮನೆಯಲ್ಲಿ ಆರೋಗ್ಯಕರವಾಗಿರಿ, ಸುರಕ್ಷಿತವಾಗಿರಿ. ಇವತ್ತಿನ ದಿವಸ ಇಷ್ಟನ್ನು ಸಾಕು. नेक्स्ट क्लास में इधर ಮುಂದಿನ ಅಕ್ಷರಗಳನ್ನು ನೋಡೋಣ. आज के दिन इतना ही बस. नेक्स्ट क्लास में इस आगे बढ़े अक्षरों को फिर हम नेक्स्ट क्लास में देखेंगे. आज के दिन इतना बस. थैंक यू, ऑल द बेस्ट.